ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಮೇ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಜೊತೆಯಲ್ಲಿ ಗುರುವಿನ ಪರಿವರ್ತನೆಯಿಂದ ಉಂಟಾಗುವಂತಹ ಫಲಗಳ ಬಗ್ಗೆನೂ ಕೂಡ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ವೀಕ್ಷಕರೇ, ಮೇ ತಿಂಗಳಲ್ಲಿ 1ನೇ ತಾರೀಕು ಗುರುವಿನ ಪರಿವರ್ತನೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಆಗುವಂಥದ್ದಿರುತ್ತೆ. ಮೇ 10ನೇ ತಾರೀಕು ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಮೇ 19ನೇ ತಾರೀಕು ಶುಕ್ರ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ಸ್ವಕ್ಷೇತ್ರ ಕೂಡ ಹೌದು. ಸೂರ್ಯನು ಕೂಡ ಉಚ್ಚ ಕ್ಷೇತ್ರದಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದಿಷ್ಟು ಬದಲಾಗುವಂತಹ ಗ್ರಹಗಳಿಂದ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ, ಹಾಗೆ ಗುರುವಿನ ಒಂದು ಅನುಗ್ರಹ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ವೀಕ್ಷಕರೇ ನೋಡಿ, ಕರ್ಕಾಟಕ ರಾಶಿಯವರಿಗೆ ಒಂದು ಶುಭ ಸಮಯ ಅಂತಲೇ ಹೇಳ್ಬೋದು. ಕಳೆದ 1 ವರ್ಷಗಳಿಂದ ಬಹಳ ನಿರೀಕ್ಷೆ ಇದ್ದಂತಹ ಒಂದು ಗುರುಬಲದ ಪ್ರಾರಂಭ ಕರ್ಕಾಟಕ ರಾಶಿಯವರಿಗೆ ಆಗ್ತಾ ಇರುತ್ತೆ. ಇದಕ್ಕಿಂತ ಮಹತ್ತರವಾದ್ದು ಕರ್ಕಾಟಕ ರಾಶಿಯವರಿಗೆ ಬೇರೆ ಯಾವುದೂ ಇರೋದಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚಕ್ಷೇತ್ರ ಅಂತ ಹೇಳಿದ್ದಾರೆ. ತಾನು ಉಚ್ಚನಾಗುವಂತಹ ರಾಶಿಗಳಿಗೆ ಗುರು ಅತಿಶಯವಾದ ಫಲಗಳನ್ನು ಕೊಡೋದಕ್ಕೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ವೀಕ್ಷಕರೇ, ಅಷ್ಟಮ ಶನಿಯ ಪ್ರಭಾವಗಳು ಕಳೆದ 1.5 ವರ್ಷಗಳಿಂದ ಕರ್ಕಾಟಕ ರಾಶಿಯವರಿಗೆ ಹಲವಾರು ಟೆನ್ಷನ್ಗಳನ್ನು ಕೊಡ್ತಾನೆ ಬಂದಿದೆ. ಆರೋಗ್ಯ, ದಾಂಪತ್ಯ, ಕೌಟುಂಬಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ವಾಕ್ಯಗಳಿಂದ ನಿಷ್ಠುರ, ಇದೆಲ್ಲ ಅಷ್ಟಮ ಶನಿಯ ಪ್ರಭಾವಗಳು. ಮೂಳೆಗಳು, ನರಗಳಿಗೆ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳು, ಇವೆಲ್ಲ ಶನಿ ಪ್ರಭಾವದಿಂದ ಆಗ್ತಾ ಬಂದಿರುವಂಥದ್ದು. ಗುರುವಿನ ಬಲದ ಕೊರತೆ ಕೂಡ ಕರ್ಕಾಟಕ ರಾಶಿಯವರಿಗೆ ಬಹಳ ಬಾಧಿಸಿತ್ತು ಕಳೆದ 1 ವರ್ಷಗಳಿಂದ. ಈ ಮೇ 1ನೇ ತಾರೀಕಿನ ನಂತರ ಗುರುಬಲದ ಪ್ರಾರಂಭ ಅನ್ನುವಂಥದ್ದು ಹೆಚ್ಚಿನದಾಗಿ ಎಲ್ಲ ಸಮಸ್ಯೆಗಳಿಗೆ ಒಂದು 60% ಸಲ್ಯೂಷನ್ಗಳನ್ನು ಖಂಡಿತ ಕೊಡುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಯಾವುದೇ ಸಮಸ್ಯೆಗಳಿರೋದಿಲ್ಲ. ಇದೆಲ್ಲ ಪರಿಹಾರ ಆಗುವಂತಹ ಸಮಯ ಅಂತ ಕೂಡ ಹೇಳ್ಬೋದು. ಕರ್ಕಾಟಕ ರಾಶಿಯವರು ಮುಂದೆ ಬರುವಂತಹ ಮಾಸ ಭವಿಷ್ಯಗಳನ್ನು ವಿಶೇಷವಾಗಿ ಗಮನಿಸ್ಕೊಳ್ತಾ ಬಂದರೆ ಈ ಗುರುಬಲವನ್ನು ಹೇಗೆಲ್ಲ ಉಪಯೋಗಿಸ್ಕೊಳ್ಬೋದು ಅನ್ನುವಂತಹ ಮಾಹಿತಿಗಳನ್ನು ಹೆಚ್ಚಾಗಿ ಪಡೆದುಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ವೀಕ್ಷಕರೇ, ಇದನ್ನು ಗಮನಿಸ್ಕೊಳ್ಳಿ. ಲಗ್ನ ರಾಶಿಯ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇರುವುದಿಲ್ಲ. ಗುರುಬ್ರಹ್ಮ ಏಕಾದಶದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಗುರುವಿನ ಒಂದು ಅನುಗ್ರಹ ಅತಿಶಯವಾದ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಆರೋಗ್ಯದ ಹೆಚ್ಚಿನ ಸಮಸ್ಯೆಗಳು ಈ ಗುರುಬಲದಲ್ಲಿ ಪರಿಹಾರ ಆಗೋದಕ್ಕೆ ಸಾಧ್ಯವಾಗುತ್ತೆ. ವೀಕ್ಷಕರೇ, ದ್ವಿತೀಯ ಭಾವವನ್ನು ವಾಕ್ಯ, ಧನದಾಂಪತ್ಯ, ಬಂಧು ಅನ್ನುವಂತಹ ಸ್ಥಾನ ಅಂತ ಹೇಳ್ತೇವೆ. ಅಷ್ಟಮ ಭಾವದಲ್ಲಿರುವಂತಹ ಶನಿ ಮಹಾತ್ಮ ಸ್ವಲ್ಪ ವಾಕ್ಯಗಳನ್ನು ನಿಷ್ಠುರ ಮಾಡ್ತಾನೆ ಇರ್ತಾನೆ. ಅನ್ಎಕ್ಸ್ಪೆಕ್ಟೆಡ್ ಧನವ್ಯಯಗಳು ಕೂಡ ಸ್ವಲ್ಪ ಆಗೋದಕ್ಕೆ ಕಾರಣಗಳಿರುತ್ತೆ. ಬಟ್ ಗುರು ಅದಕ್ಕೆ 10 ಪಟ್ಟು ಬ್ಯಾಕಪ್ಪಲ್ಲಿ ಕೊಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಧನಾಗಮನ ಕೂಡ ಹೆಚ್ಚಾಗುವಂತಹ ಸಂದರ್ಭಗಳು ಕರ್ಕಾಟಕ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಕಳೆದ 1 ವರ್ಷಗಳಿಂದ ವ್ಯಯ ಜಾಸ್ತಿ, ಉತ್ಪತ್ತಿ ಕಡಿಮೆ ಅನ್ನುವಂತಹ ಸ್ಥಿತಿ ಇರುತ್ತೆ. ಈಗ ಉತ್ಪತ್ತಿ ಜಾಸ್ತಿ ಆಗುತ್ತೆ, ವ್ಯಯ ಸ್ವಲ್ಪ ಕಡಿಮೆ ಆಗುವಂಥದ್ದಿರುತ್ತೆ. ಇದು ಕರ್ಕಾಟಕ ರಾಶಿಯವರಿಗೆ ಗುರುಬಲದಿಂದ ಉಂಟಾಗುವಂತಹ ಪ್ರಭಾವ. ವಾಕ್ಯಗಳಿಂದ ಯಶಸ್ಸು, ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ನಿಷ್ಠುರಗಳಾದರೂ ಕೂಡ ಅದರಿಂದ ಸಾಮರಸ್ಯಗಳು ಹೆಚ್ಚಾಗುವಂಥದ್ದು, ಮುಂದೆ ಅದರಿಂದ ಒಳಿತಾಗುವಂತಹ ಸಂದರ್ಭಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ವೀಕ್ಷಕರೇ, 3ನೇ ಮನೆಯನ್ನು ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನ, 3ರಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಅವನ ಮೇಲೆ ಗುರುದೃಷ್ಟಿ ಮತ್ತು ಕುಜನ ದೃಷ್ಟಿ ಬೀಳುತ್ತೆ. ಸ್ವಲ್ಪ ಒಡಹುಟ್ಟುಗಳ ಆರೋಗ್ಯದ ಬಗ್ಗೆ ಗಮನಿಸ್ಕೊಳ್ಳುವಂತಹ ಅವಶ್ಯಕತೆಗಳಿರುತ್ತೆ. ಸಣ್ಣ ಪುಟ್ಟ ಸರ್ಜರಿ, ಆಪರೇಷನ್ ಇಂಥದ್ದೆಲ್ಲ ಒಡಹುಟ್ಟುಗಳಲ್ಲಿ, ಅಂದರೆ ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿಯರಲ್ಲಿ ಸ್ವಲ್ಪ ಉಂಟಾಗುವಂತಹ ಸಂದರ್ಭಗಳಿರುತ್ತೆ. ಅದಕ್ಕೆ ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಸೂಕ್ತವಾಗುತ್ತೆ. ಅಥವಾ ಸಂಕಷ್ಟಹರ ಚೌತಿಯ ದಿನ ಗಣಪತಿಯ ದರ್ಶನ ಮಾಡಿದರೆ ಖಂಡಿತ ಒಡಹುಟ್ಟುಗಳಿಗೆ ಸ್ವಲ್ಪ ಶುಭವಾಗುತ್ತೆ. ವೀಕ್ಷಕರೇ,
ಇನ್ನು 4ನೇ ಮನೆಯನ್ನು ವಿದ್ಯೆ, ಮಾತೃವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. 4ರ ಅಧಿಪತಿಯಾದಂತಹ ಶುಕ್ರ 19ನೇ ತಾರೀಕಿನ ನಂತರ ಏಕಾದಶವನ್ನು ಪ್ರವೇಶ ಮಾಡ್ತಾನೆ. ಪ್ರಾಪರ್ಟಿಯಿಂದ ಲಾಭ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ನೋಡಿ, ಕರ್ಕಾಟಕ ರಾಶಿಯವರು ಈ ಗುರುಬಲವನ್ನು ವ್ಯರ್ಥ ಮಾಡಿಕೊಳ್ಳದೆ ಇರೋದು ಸೂಕ್ತ. ಏಕೆಂದರೆ ಕಳೆದ 2-3 ವರ್ಷಗಳ ಪ್ರಯತ್ನಗಳು ಸ್ವಲ್ಪ ಹಿನ್ನಡೆ ಆಗಿರುತ್ತೆ, ಅಥವಾ ಹೆಚ್ಚಿನದಾಗಿ ಪ್ರಯತ್ನಿಸಿದರೆ ಅನ್ಎಕ್ಸ್ಪೆಕ್ಟೆಡ್ ಧನವ್ಯಯಗಳಾಗುವಂತಹ ಸಂದರ್ಭಗಳಿರುತ್ತೆ. ಅದೆಲ್ಲ ಈಗ ರಿಕವರಿ ಮಾಡಿಕೊಳ್ಳುವಂತಹ ಸಮಯ. ಯಾವುದೇ ಶುಭ ಕಾರ್ಯಗಳಿದ್ದರೆ ವಿವಾಹ, ಸಂತಾನ, ಉದ್ಯೋಗದ ಪರಿವರ್ತನೆ, ಯಾವುದಾದ್ರೂ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದು, ವೃತ್ತಿ ಜೀವನದಲ್ಲಿ ಪರಿವರ್ತನೆ, ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳು, ಇವೆಲ್ಲದೂ ಕೂಡ ವಾಹನ ಖರೀದಿ ಮಾಡುವಂಥದ್ದು, ಇವೆಲ್ಲ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ಅದರಲ್ಲೂ ಮೇ ತಿಂಗಳು ಅತಿಶಯವಾದ ಶುಭ ಸಮಯ. ಏಕಾದಶದಲ್ಲಿ ಶುಕ್ರನ ಸಂಚಾರ, ಧನಕಾರಕ ಶುಕ್ರ ಏಕಾದಶದಲ್ಲಿದ್ದು, ಭಾಗ್ಯಾಧಿಪತಿ ಗುರುನು ಏಕಾದಶದಲ್ಲಿದ್ದು, ದ್ವಿತೀಯ ಧನಾಧಿಪತಿ ಸೂರ್ಯನು ಕೂಡ ಏಕಾದಶದಲ್ಲಿ. ಈ 3 ಗ್ರಹಗಳ ಯುತಿ ಈ ಒಂದು ಮಾಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅತಿಶಯವಾದ ಶುಭ ಫಲಗಳನ್ನು ಖಂಡಿತವಾಗಲೂ ಕೊಡುತ್ತೆ ವೀಕ್ಷಕರೇ. ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳಿ. ಕಳೆದ 1 ವರ್ಷಗಳ ಒಂದು ಏನು ನಿರಾಸಕ್ತಿ ಅಥವಾ ನಿರಾಸೆ ಅನ್ನುವಂಥದ್ದಿದ್ರೂ ಕೂಡ ಈಗ ಅದನ್ನೆಲ್ಲ ದೂರ ಮಾಡಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡುವಂತಹ ಸಮಯ. ಖಂಡಿತ ಯಶಸ್ಸು ಅನ್ನುವಂಥದ್ದು ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅಭಿವೃದ್ಧಿ, ಹೊಸ ಮನೆ ಕಟ್ಟುವಂತಹ ವಿಚಾರಗಳು, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಇವೆಲ್ಲ ಸಕ್ಸಸ್ ಆಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅತಿಶಯ ಶುಭ ಸಮಯ ಅಂತ ಕೂಡ ಹೇಳ್ಬೋದು. ಏಕೆಂದರೆ ಅಷ್ಟಮದಲ್ಲಿದ್ದಂತಹ ಶನಿ ಪಂಚಮ ಭಾವವನ್ನು ವೀಕ್ಷಣೆ ಮಾಡ್ತಾ ಇದ್ದ. ಸ್ವಲ್ಪ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡೆತಡೆಗಳು ಉಂಟಾಗ್ತಾ ಇತ್ತು. ಕುಟುಂಬದಲ್ಲಿ ಉಂಟಾಗುವಂತಹ ಟೆನ್ಷನ್ಗಳು ಮಕ್ಕಳ ಮೇಲೆ ಪ್ರಭಾವ ಬೀರೋದಕ್ಕೆ ಸ್ವಲ್ಪ ಅವಕಾಶಗಳಿತ್ತು. ಈಗ ಅದೆಲ್ಲ ಪರಿಹಾರ ಆಗುವಂತಹ ಸಮಯ. ಏಕಾದಶದಲ್ಲಿರುವಂತಹ ಗುರುಬ್ರಹ್ಮ ಜ್ಞಾನ ಸಂತಾನ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಮಕ್ಕಳ ಅಭಿವೃದ್ಧಿ, ಯಶಸ್ಸು ಇದನ್ನೆಲ್ಲ ಕಂಡು ಸಂತೋಷ ಪಡುವಂಥದ್ದು. ಮಕ್ಕಳಿಗೆ ವಿಶೇಷವಾದಂತಹ ಹೆಸರು, ಕೀರ್ತಿ, ಸ್ಥಾನಮಾನ, ಬಡ್ತಿ, ಪ್ರಮೋಷನ್ ಇದೆಲ್ಲ ಪಡೆಯೋದಕ್ಕೆ ಸಾಧ್ಯ. ಹೈಯರ್ ಎಜುಕೇಷನ್, ಉನ್ನತ ವಿದ್ಯಾಭ್ಯಾಸಕ್ಕೂ ಕೂಡ ಮಕ್ಕಳಿಗೆ ಖಂಡಿತ ಶುಭ ಸಮಯ ಅಂತ ಹೇಳ್ಬೋದು. ಇನ್ನು 5ನೇ ಮನೆ ಜ್ಞಾನ ಸಂತಾನ ಪೂರ್ವಪರ ಪುಣ್ಯ. ಪಂಚಮ ಭಾವದ ಮೇಲೆ ಶನಿ ಮಹಾತ್ಮನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಕಳತ್ರ ಪುತ್ರಸ್ಯ ಅಂತ ಹೇಳುವಂತಹ ಶನಿ ಮಹಾತ್ಮ ಪಂಚಮ ಭಾವವನ್ನು ನೋಡ್ತಾನೆ. ಸಂತಾನಾಧಿಕಾರಿಯಾದಂತಹ ಗುರುಬ್ರಹ್ಮನು ಕೂಡ ಸಂತಾನ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಸಂತಾನದ ಅಂಚಿನಲ್ಲಿರುವವರು, ಸಂತಾನವನ್ನು ಎಕ್ಸ್ಪೆಕ್ಟ್ ಮಾಡುವಂಥವರಿಗೂ ಕೂಡ ಇದು ಅತ್ಯಂತ ಶುಭ ಸಮಯ. ಈ ಗುರುಬಲದಲ್ಲಿ ಪುತ್ರ ಸಂತಾನ ಇಂಥದ್ದೆಲ್ಲ ಖಂಡಿತ ಯಶಸ್ಸನ್ನು ಕೊಡುತ್ತೆ. ಕರ್ಕಾಟಕ ರಾಶಿಯವರು ಈ ವಿಚಾರಗಳನ್ನು ಹೆಚ್ಚಿನದಾಗಿ ಗಮನಿಸ್ಕೊಳ್ಬೇಕು. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ. ಷಷ್ಠಾಧಿಪತಿ ಗುರು ಏಕಾದಶದಲ್ಲಿದ್ದಾನೆ. ಯಾರಿಂದ ಸಮಸ್ಯೆಗಳಾಗಿತ್ತೋ ಅವರಿಂದನೇ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾವುದಾದ್ರೂ ಧನಾಪೇಕ್ಷೆಗಳಿದ್ದರೆ ಅಥವಾ ಯಾರಿಗಾದರೂ ಕೊಟ್ಟಂತಹ ಹಣಕಾಸನ್ನು ವಾಪಸ್ ಪಡೆಯುವಂತಹ ಸಮಯಗಳಿದ್ದರೆ ಇವೆಲ್ಲ ಈ 1 ವರ್ಷಗಳ ಕಾಲ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಶುಭ ಸಮಯ ಅಂತ ಕೂಡ ಹೇಳ್ಬೋದು. ಷಷ್ಠಾಧಿಪತಿನೇ ಏಕಾದಶದಲ್ಲಿರ್ತಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಗುರುತರವಾದ ವ್ಯಕ್ತಿಗಳಿಂದ ಶುಭವಾಗುತ್ತೆ ಅಂತ ಕೂಡ ಹೇಳ್ಬೋದು. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿದ್ದು ದಂಪತಿಗಳ ನಡುವೆ ಸಣ್ಣ ಪುಟ್ಟ ವೈಮನಸ್ಯಗಳು, ಆರೋಗ್ಯದ ವ್ಯತ್ಯಾಸಗಳು, ಕಾಲಿನ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳು ಇದೆಲ್ಲ ಬಾಧಿಸ್ತಾ ಇದ್ದರೆ ಈಗ ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಕರ್ಕಾಟಕ ರಾಶಿಯವರಿಗೆ ಗುರು ಯೋಗಕಾರಕನಾಗಿರೋದ್ರಿಂದ ಈ ಗುರುಬಲ ದಾಂಪತ್ಯದಲ್ಲಿ ಒಂದು ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ಅಷ್ಟಮ ಭಾವವನ್ನು ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ ಅಂತ ಹೇಳ್ತೇವೆ. ಅಷ್ಟಮದಲ್ಲಿ ಶನಿ ಸಂಚಾರ ಸ್ವಲ್ಪ ಟೆನ್ಷನ್ಗಳನ್ನು ಶನಿ ಕೊಡ್ತಾ ಇರ್ತಾನೆ. ಆದರೆ ಆಲ್ಮೋಸ್ಟ್ ಈಗ ಗುರು ಏಕಾದಶಕ್ಕೆ ಬಂದ ಮೇಲೆ 65% ಆ ಟೆನ್ಷನ್ಗಳು ಕಡಿಮೆ ಆಗುತ್ತೆ. ಈಗಿನ ಒಂದು ಗುರುಬಲ ಶನಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೆ. ಈಶ್ವರನ ದರ್ಶನ ಮಾಡಿ ಆಂಜನೇಯನಿಗೆ ವೀಳ್ಯದೆಲೆ ಹಾರ ಅಥವಾ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಖಂಡಿತ ಸೂಕ್ತ ವೀಕ್ಷಕರೇ. 9ನೇ ಮನೆಯನ್ನು ಭಾಗ್ಯಸ್ಥಾನ. ಭಾಗ್ಯಾಧಿಪತಿ ಗುರು ಏಕಾದಶದಲ್ಲಿರೋದ್ರಿಂದ
9ನೇ ಮನೆಯ ಅಧಿಪತಿಯಾದ ಗುರು 11ರಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಧನಾಗಮನವಾಗುತ್ತೆ, ಭಾಗ್ಯೋದಯವಾಗುತ್ತೆ, ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ಪಡೆದುಕೊಳ್ಬೋದು, ಪಿತ್ರಾರ್ಜಿತ ಆಸ್ತಿಗಳು ಕೈ ಸೇರುವಂತಹ ಸಮಯವಾಗಿರುತ್ತೆ. ಒಂದು ಆಶೀರ್ವಾದದ ರೂಪದಲ್ಲಿ ಅದನ್ನೆಲ್ಲ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ವೀಕ್ಷಕರೇ. ಒಟ್ಟಿನಲ್ಲಿ ಗುರು ಭಾಗ್ಯೋದಯಗಳನ್ನು ಕರ್ಕಾಟಕ ರಾಶಿಯವರಿಗೆ ಖಂಡಿತವಾಗ್ಲೂ ಕೊಡ್ತಾನೆ 1 ವರ್ಷಗಳ ಕಾಲ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ, ಕರ್ಮಾಧಿಪತಿ ಕುಜ ಭಾಗ್ಯದಲ್ಲಿದ್ದಾನೆ. ಗುರು ಕುಜನ ಒಂದು ಪರಿವರ್ತನೆ ಖಂಡಿತ ಶುಭವಾಗುತ್ತೆ. ಕರ್ಮ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಇದನ್ನೆಲ್ಲ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ವಿಶೇಷವಾದಂತಹ ಸ್ಥಾನಮಾನ, ಗೌರವ, ಪ್ರತಿಷ್ಠೆ ಇದನ್ನೆಲ್ಲ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಕಾಂಟ್ರಾಕ್ಟ್ಗಳಿದ್ದರೆ ಅಥವಾ ಸರ್ಕಾರಿ ಉದ್ಯೋಗಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಥವಾ IAS IPS ಇಂತಹ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂಥವರಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಕರ್ಕಾಟಕ ರಾಶಿಯವರಿಗೆ ಇದು ಅತ್ಯಂತ ಶುಭ ಸಮಯ. ಈ ಎಲ್ಲ ವಿಚಾರಗಳು ಒಂದು ಹಂತದ ತನಕ ಸಕ್ಸಸ್ ಆಗೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡುವಂತಹ ಅವಶ್ಯಕತೆಗಳು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ವೀಕ್ಷಕರೇ. ಏಕಾದಶವನ್ನು ಲಾಭಸ್ಥಾನ ನೋಡಿ, ಈ ಮಾಸದಲ್ಲಿ ಮೇ ತಿಂಗಳು ಸಂಪೂರ್ಣ 19ರ ನಂತರ ಲಾಭದಲ್ಲಿ 3 ಗ್ರಹಗಳ ಸಂಚಾರ 1 ತಿಂಗಳ ಕಾಲ ಆಗುತ್ತೆ. ಯಾವುದೇ ನಿಮ್ಮ ನಿರೀಕ್ಷೆಗಳಿದ್ರೂ ಕೂಡ ಇದೆಲ್ಲ ಸಕ್ಸಸ್ ಆಗುವಂತಹ ಸಮಯ. ಅದರಲ್ಲೂ ಉದ್ಯೋಗದ ಪರಿವರ್ತನೆ, ಪ್ರಮೋಷನ್, ಬಡ್ತಿ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಇವೆಲ್ಲ ಸಂಪೂರ್ಣ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಕೇವಲ ಯಾವುದಾದ್ರೂ ದಶಾಭುಕ್ತಿಗಳಲ್ಲಿ ಹಿನ್ನಡೆ ಇದ್ದರೆ ಮಾತ್ರ ಹಿನ್ನಡೆ ಆಗುತ್ತೆ. ಉಳಿದಂತೆ ಈ ಒಂದು ಮಾಸ ಆಲ್ಮೋಸ್ಟ್ ಎಲ್ಲ ಕರ್ಕಾಟಕ ರಾಶಿಯವರಿಗೆ ಸಕ್ಸಸ್ ಕೊಡೋದಕ್ಕೆ ತುಂಬ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಇನ್ನು ಏಕಾದಶ ವ್ಯಯಭಾವವನ್ನು ಮೋಕ್ಷ ಸ್ಥಾನ ಅಂತ ಹೇಳ್ತೇವೆ. ವ್ಯಯಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇರುವುದಿಲ್ಲ. ವ್ಯಯಾಧಿಪತಿ ಬುಧ ಕರ್ಮದಲ್ಲಿದ್ದರೂ ಕೂಡ ಬಹಳ ಏನು ಫ್ಲಕ್ಚುಯೇಷನ್ಗಳಾಗೋದಿಲ್ಲ. ಏಕೆಂದರೆ ಗುರುವಿನ ಒಂದು ಸಂಚಾರ ಈ ಎಲ್ಲ ಪರಿಸ್ಥಿತಿಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ಸೋದರಿಯರಿಗೆ ಆರೋಗ್ಯದ ವ್ಯತ್ಯಾಸ ಅಥವಾ ಸೋದರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವ್ಯವಹಾರಗಳಿದ್ದರೆ ಒಂಚೂರು ನಿಷ್ಠುರ ಆಗುವಂತಹ ಸಂದರ್ಭಗಳಿರುತ್ತೆ, ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುಬಲದ ಪ್ರಾರಂಭ ಆಗಿದೆ, ಸಂಪೂರ್ಣ ಶುಭ ಫಲ. ಕೇವಲ ಶನಿ ಮಹಾತ್ಮ, ಶನಿ ಒಂದೇ ಗ್ರಹ ನೆಗೆಟಿವಲ್ಲಿರುವಂಥದ್ದು. ಉಳಿದ 8 ಗ್ರಹಗಳಿಂದ ಬಹಳಷ್ಟು ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಈಶ್ವರ ಮತ್ತು ಆಂಜನೇಯನ ದರ್ಶನ ಮಾಡಿದರೆ ಖಂಡಿತ ಶುಭವಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.